ಅಂಟಮ್ಮ ಮಾಮ ಅಂಟಮ್ಮ ಮಾಮ ನೀನಂದ್ರೆ ನನಗೆ ಇಷ್ಟ ಇಲ್ಲ, ಕಾಡ್ಬೇಡ ಆಯ್ತಾ, ಕಾಡ್ಬೇಡ ಆಯ್ತಾ. ನೀ ಹೂ ಅಂದ್ರೆ ಹುಬ್ಬಳ್ಳಿಂದ ತರ್ತೀನಿ ಹೂವ, ಅಂದ ಕರುತ್ತಿನ ಮಗನಾನಿ ಅವಳಿ ಒಳ್ಳೆ ಸ್ಟೈಲ. ಯಾಕೋ ಅಣ್ಣ ನನ್ನ ಫೋನ್ ಕಿತ್ಕೊಂತಾ ಇದೀಯಾ? ಯಾಕೆ? ಫೋನ್ ತಕೊಂಡು ನೋಡ್ಕೊಂಡು ಊರೆಲ್ಲ ಓಡಾಡು, ಕಿವೆ ಕಿತ್ಕೊಂಡು. ಈ ಫೋನ್ ಹೊಡೆದಾಕ್ಬಿಡ್ತೀನಿ. ಹೊಡೆದಾಕ್ತೀಯ? ಯಾಕೆ? ಯಮ್ಮ ಯಮ್ಮ ಬಾರಮ್ಮ ಇಲ್ಲಿ, ಈ ಅಣ್ಣ ನನ್ನ ಫೋನ್ ಹೊಡೆದಾಕ್ತಾನಂತೆ. ಅಮ್ಮ ಬಾರಮ್ಮ, ನನ್ನ ಫೋನ್ ಹೊಡೆದಾಕ್ಬಿಟ್ಟ ಇವನು. ಬಾರಮ್ಮ ಯಮ್ಮ, ನನ್ನ ಫೋನ್ ಹೊಡೆದಾಕ್ತ ಇವಣ್ಣಯ್ಯ. ಏ ಪಾಪ ಯಾಕಲ್ಲ ಆ ಫೋನ್ ನಂಗೆ ತೆಗ್ದೇಸ್ತೆ ಆ ಕಂಬಕ್ಕೆ ಹೋಗಿದ್ದೀವ್ರಿ ಒಟ್ಟು ಹೊಡೆದೋತಲ್ಲೋ. ಓಯ್ ಪಾಪ ಅದು ಯೋಟ್ ರೇಟ್ ನಿನ್ಗೇನೋ ನನಗೆ ಗೊತ್ತೈತಿ, ಬಲ್ ರೇಟ್ ಅದು ಫೋನು. ಅಲ್ಲ ಫೋನ್ ತೆಗ್ದೇಸ್ತವನಲ್ಲ. ಮತ್ತೆ ಆ ಫೋನ್ ಇಕ್ಕೊಂಡು ಊರೆಲ್ಲ ತಿರುಗ್ತಾ ಇದ್ದಾಳೆ. ಸುಮ್ಮನೆ ಅದ್ರಾಗ ಯಾರು ಮಾತಾಡೋದಿಲ್ಲ, ಏನಿಲ್ಲ. ಸುಮ್ಮನೆ ಯಾರು ತಗೋ ಮಾತಾಡೋ ಥರ ಬಿಲ್ಡಪ್ ಕೊಟ್ಕೊಂಡು ಊರಾಗೆಲ್ಲ ಓಡಾಡ್ತಾಳೆ. ಇವಳಿಗೆ ಒಂದು ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಹೇಳೋಕ್ಕಾಗಲ್ವೇ ನನ್ನ ಊರಾಗೆಲ್ಲ ಹಿಂಗೆ ಅಂತಾರೆ, ಹುಡುಗಿಗೆ ಯಾಕೆ ಫೋನ್ ಕೊಡ್ಸಿರಿ, ಆ ಹುಡುಗಿಗೆ ಯಾಕೆ ಫೋನ್ ಕೊಡ್ಸಿರಿ, ಕಿವೆ ಕಿಕ್ಕೊಂಡು ಊರೆಲ್ಲ ಓಡಾಡುತ್ತೆ ಅಂತ ಹೇಳಿ. ಒನಿಲ್ಲ ಒಳ್ಳೆ ಕೆಲಸ ಮಾಡ್ದೆ ಕಣಪ್ಪ. ಆ ಫೋನ್ ಹೋತಲ್ಲ ಹಿಂಗೆ ನೆಮ್ಮದಿಯಾಗಿರ್ತಾಳೆ, ಸುಮ್ಮನಿರು. ಏಯ್ ಫೋನು ಕಿವೆ ಕಿಕ್ಕೊಂಡು ಊರೆಲ್ಲ ತಿರುಗ್ತೆಲ್ಲ ಗೊತ್ತಾಗಲ್ವೇ? ಏಯ್ ಒಟ್ಟುರಿ ಇವಳಿಗೆ ಅದಕ್ಕೆ. ಮತ್ತೆ ಇವಳಿಗೆ ಫೋನ್ ಹಳೇದು ಕೊಟ್ಟವ್ರಲ್ಲ, ಯಾವುದೋ ಒಂದು ಸಣ್ಣ ತಂದು ಕೊಟ್ಟವ್ರಲ್ಲ, ಅದಕ್ಕೇನೆ ಇವಳಿಗೆ ಒಟ್ಟುರಿ. ನನ್ನ ಮಗಳು ಇಂಥ ಫೋನ್ ಇಕ್ಕೊಂಡ್ರೆ ಅದಕ್ಕೆ ಇಂಥವೇನು ಹೇಳ್ಕೊಡೋದು? ಫೋನ್ ಹೊಡೆದಾಕು ಅಂತ ಹೇಳಿ. ಅಲ್ಲ ಇವನು ನೋಡಿ ಅಂತಾನು ನನ್ನ ಫೋನ್ ಹೊಡೆದಾಗ್ತ ಯಮನು ಆಡಮ್ಮ, ನನ್ನ ಫೋನ್ ಹೊಡೆದಾಗ್ತ ನನ್ನ ಐಪನು, ನನ್ನ ಹೊಸ ಫೋನು, ನನ್ನ ಹೊಸ ಫೋನ್ ಹೊಡೆದಾಗ್ತ. ಮುಚ್ಚು ಬಾಯಿ, ಮತ್ತೆ ಮುಚ್ಚು. ಸುಮ್ಮನೆ ಫೋನ್ ನೋಡ್ಕೊಂಡು ಓಡಾಡೋದು ತಿರ್ಕೊಂಡು ಎಲ್ಲ ಕಡೆಗೂ ಸುಮ್ಮನೆ ನಮ್ಮ ಮರ್ಯಾದೆ ಕಳೀತಾ ಇದ್ರಿ ನೀವಿಬ್ರು ಸೇರ್ಕೊಂಡು. ಸುಮ್ಮನೆ ಫೋನ್ ಬೇಡ, ಏನು ಬೇಡ, ಸುಮ್ಮನಿರಿ. ಗಂಡು ನೋಡವ್ರೆ ನಿಮ್ಮ ಅಣ್ಣಯ್ಯ, ಸುನಿಲ್ ಅಣ್ಣಯ್ಯ ಗಂಡು ನೋಡೈತೆ, ನಾಳೆಗೆ ಬರ್ತಾರಂತೆ. ಸುಮ್ಮನೆ ಮದುವೆ ಆಗಿ ಚೆನ್ನಾಗಿರೋದು ಕಲಿ. ಅವ್ರ ಫ್ರೆಂಡ್ ಯಾರನ ಕೆಲ್ಸಕ್ಕೆ ಅಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ತಾರಂತೆ, ದಿವಸಾನ ಅಲ್ಲಿ ಏನೋ ಫ್ಯಾಕ್ಟ್ರಿಗೇನೋ ಹೋಗ್ತಾರಂತೆ. ಅದಕ್ಕೆ ಸುಮ್ಮನೆ ಅಂತಾರೆ ಮದುವೆ ಆಗ್ಬಿಡು, ಒಳ್ಳೆಯವ್ರಂತೆ. ಇಲ್ಲ ಕಣೆ, ಇನ್ನು ನನ್ನ ಮದುವೆ ಮಾಡಲ್ಲ ನನ್ನ ಮಗಳದ. ನಾನು ನೋಡಿ ಮದುವೆ ಮಾಡೋದು, ನನ್ನ ಮಕ್ಳು ನೋಡಿದ್ದು ನಾನು ಮದುವೆ ಮಾಡಲ್ಲ. ಸುಮ್ಮನೆ ಇರಬೇಕು. ನಾನು ಯಾರ ಮಾತು ಕೇಳೋದಿಲ್ಲ ನೋಡು. ನಮ್ಮ ಹುಡುಗರು ನಾನು ಹೇಳ್ದಂಗೆ ಕೇಳೋದು. ನಮ್ಮ ಹುಡುಗರು ಎಂಥ ಆಸೆನ ಕೇಳ್ದಂಗೆ ಕೇಳ್ಕೊಂಡಿದ್ವು. ನಮ್ಮ ಹುಡುಗರಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಇವಾಗ ಹಿಂಗೆ ಮಾಡ್ತಾ ಇದ್ದಾನೆ. ಅಲ್ಲ ಫೋನ್ ಹೊಡೆದಾಕಿದ್ಯಲ್ಲ ನೀನೇ ಹೇಳ್ಕೊಟ್ಟಿರೋದು ಫೋನ್ ಹೊಡೆದಾಕು ಅಂತ. ಅದು ಯಾಕೆ ಮದುವೆ ಮಾಡಲ್ಲ ಅಂದಮೇಲೆ ನಮ್ಮ ಮನೆಯಾಗೆ ಇರ್ಕೂಡ್ದು ಅಷ್ಟೇ. ನಾವು ಅಣ್ಣಯ್ಯ ನೋಡೇನಂತೆ ಅವ್ರ ಫ್ರೆಂಡ್ ಯಾರ ಹೇಳೇವ್ನಿ, ಬರ್ತಾರೆ ಸುಮ್ಮನೆ ಕೊಟ್ಟು ಮಾಡೋದು ಕಲ್ಕ. ಅವರು ಇಬ್ರು ಅವ್ರ ಅಣ್ಣ ಇರೋ ಹೇಳೋಗ್ಯವ್ರಿ ಫೋನ್ ಹೊಡಾಕು ಕಿತ್ಕೊಂಡು ಬತ್ತಿದಂಗೆನೆ ಅಂತೇಳಿ. ಅದಕ್ಕೆ ಅವನ್ನೆಲ್ಲ ಹೊಡಾಕ್ತ. ಇಬ್ರು ಹೇಳೋಗಿರೋದ್ಕೇನೆ. ನೀನು ಹೇಳ್ಕೊಟ್ಟಿರೋದು ನನಗೆ ಗೊತ್ತೈತೆ. ನೀನೇ ಹೇಳ್ಕೊಟ್ಟಿರೋದು ನನ್ನ ಫೋನ್ ಹೊಡಾಕು ಅಂತ. ಅಯ್ಯೋ ಎಂತ ಚೆನ್ನಾಗಿತ್ತು ನನ್ನ ಫೋನ್. ಎಲ್ಲ ಪೀಚಾತು, ಎಲ್ಲ ಹೊಡೆದೋತು, ಗ್ಲಾಸ್ ಎಲ್ಲನ ಬರಲ್ಲ. ಹೊಡೆದಾಕೆ ಅವನೇ ಕಂಬು ಕೆಲ್ಸ ಅಣ್ಣಯ್ಯ. ಹುಡುಗಿ ಇವಾಗ ಹೆಂಗೆ ಹೇಳುತ್ತಾಯ್ತೆ? ಇವಾಗ ಅದು ಫೋನ್ ಏನು ಮಾಡುತ್ತಾವ ನಿನಗೆ? ಸುಮ್ಮನೆ ಇಸ್ಕೊಂಡು ಇಕ್ಕವನ ಹೊಡೆದಾಕಿರೇನು ಬರುತ್ತೋ? ಅಲ್ಲ ತಂಗಿಗೆ ನಿಮ್ಗಂತೂ ಕೊಡ್ಸೋಕ್ಕಾಗಲಿಲ್ಲ ಫೋನು. ನಾನು ಫೋನ್ ಕೊಡ್ಸಿದ್ದೀನಿ. ಫೋನ್ ಕೊಡ್ಸಿರೋದನ್ನ ಹೊಡೆದಾಕ್ತಿರಲ್ಲೋ ನೀವಿಬ್ರು, ಎಂತ ಮನ್ಯಾಡ್ರು. ಅಮ್ಮ ನಾನೇನು ಹೇಳ್ಕೊಟ್ಟಿಲ್ಲ ಕಣಮ್ಮ, ಅವ್ರು ನಿಮ್ಮಿಬ್ರು ಮಕ್ಳು ಹೇಳಾಗ್ಯವ್ರೆ. ಅದಕ್ಕೆ ಹೊಡಾಕಿದ್ದೀವನು. ಬಂದರು ನೋಡು ಅಣ್ಣ ಇರೇನಿ. ಅಣ್ಣ ಬೋರೋ, ಫೋನ್ ಕಿತ್ಕೊಂಡು ಹೊಡಕ್ಕೆ ಬಿಟ್ಟಿದ್ದೀನಿ. ಹೊಡಕ್ತಾ ಒಳ್ಳೆ ಕೆಲಸ ಮಾಡಿದೆ ಬಿಡಲ್ಲ. ಹೋದ್ರು ಹೋಗ್ಲೇಳು. ಅಲ್ಲ ಕಣಲ್ಲ ಪಾಪ, ನೀವೇನ್ರಲ್ಲ ನೀವು ಇಂಥರಾಗಿದ್ರ ಒಳ್ಳೆ ಕೆಲಸ ಆತು ಅಂತೀರ ಫೋನ್ ಹೊಡಕಿರೋದು. ಮತ್ತೆ ನಮ್ಮ ಮರ್ಯಾದೆ ತೆಗಿತಾ ಇದ್ದಾಳಮ್ಮ ಇವಳು. ಫೋನು ಇನ್ಮೇಲಿಂದ ಫೋನ್ ನೀನು ಎಷ್ಟನೇ ತಕಳೆ ಕಿತ್ತು ಹೊಡಕ್ಲಿಲ್ಲ ಅಂದ್ರೆ ಕೇಳು. ನೀನು ಮರ್ಯಾದೆ ತೆಗಿತಾ ಇದೆಯಾ? ಊರಾಗೆಲ್ಲ ಕಿವೆ ಕಿಕ್ಕೊಂಡು ಮಾತಾಡ್ತಾ ಸರ್ ಬಂದಂಗೆ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ನಮ್ಮ ಮರ್ಯಾದೆ ತೆಗಿತಾ ಇದೆಯೇನೆ. ಏ ಪಾಪ ಹಿಂಗೆ ಯಾಕೆ ಮಾಡ್ತೀರಾ ನೀವು? ಅಲ್ಲ ನೋಡೋ ಪಿಳ್ಳಿ ಹಂಗೊಳುತ್ತೆ ನೋಡು, ಅದಕ್ಕೆ ಹೆಂಗೆ ಸಮಾಧಾನ ಮಾಡಲಿ ಇವಾಗ? ಏನೇನು ಅವಳೇನು ಸಣ್ಣ ಪಿಳ್ಳಿ ಅಲ್ಲ, ಸುಮ್ಮನಿರಮ್ಮ. ಏನು ಸಣ್ಣ ಹುಡುಗಿನ ಅವಳೇನು ಸಮಾಧಾನ ಮಾಡೋಕ್ಕೆ? ಸುಮ್ಮನಿರಬೇಕು, ಹೇಳ್ದಂಗೆ ಕೇಳ್ಕೊಂಡು. ತಲೆನಿಲ್ಲಲ್ಲ ಅಮ್ಮಂಗೆ ಊರೆಲ್ಲ ತಿರ್ಕೊಂಡು ಬಂದ್ರಿ ನಮಗೆ ಎಷ್ಟು ಮರ್ಯಾದೆ ಹೋಗುತ್ತೆ ಎಂಬುದು ನಿಮ್ಗೇನು ಗೊತ್ತು? ನಿಮಗೆ
ಪಾಪ ಸೇನಕ್ಕಿದ್ರು ಸೈಜ್ ಕೆಮಲ್ ಕಾಣೋ ಇವಾಗ. ಯಾರನ್ನ ಒಂದೆರಡು ಸೇನಕ್ಕಿದ್ರು ಸೈಜ್ ಕೆಮಲ ನಮ್ಮ ಅಮ್ಮನಿ ಫೋನ್ ತಗೊಂಡಿರತ್ತೆ ಇಡ್ ದೊಡ್ಡದ ಚೆನ್ನಾಗಿರೋ ಫೋನ್ ತಗೊಂಡಿರತ್ತೆ. ಯಾರು ಇಲ್ವಲ್ಲ ಇಂಥ ಫೋನ್ ತಗೊಂಡಿರೋರು, ಇಂಥ ಹೊಸ ಫೋನ್ ತಗೊಂಡಿರೋರು ಯಾರು ಇಲ್ವಲ್ಲ ಅಂತ ಹೇಳಿ ನಮ್ಮೂರಾಗಿಂತ ವಿನ್ನ ಯಾರು ತಗೊಂಡಿಲ್ಲ ಇಂಥದ್ದು ಹೊಸದು. ನಮ್ಮ ಅಮ್ಮನಿ ತಗೊಂಡಿರೋ ಅಂಥದ್ದು ಇದು ಹೊಸ ಡಿಸೈನು. ಅದಕ್ಕೆ ಜನ ಪಟ್ಟುರಿ ನಿಮ್ಗೆ ಇಲ್ಲದ್ದು ಹೇಳ್ತಾರೆ, ನಿಮ್ಗೆ ಅದು ಅರ್ಥವಾಗಲ್ಲ. ತಂಗಿಗೆ ನೀವು ಹಿಂಗೆ ಮಾಡಿದ್ರೆ ಹೆಂಗೋ? ಮೊದ್ಲು ಹಂಗೇನೆ ಬೋಲ್ ಆಸೆ ಮಾಡ್ತಿದ್ರಿ. ಏನು ಹಂಗೇನೆ ಅಮ್ಮ ಉಂಡ್ಲೆ ನಮ್ಮ ಗಿರ್ಜಿಂಬೆ ಅಂತ ಹೇಳಿ ಯೋಟು ಆಸೆ ಮಾಡ್ತಿದ್ದಾರು. ಇವಾಗ ಗಿರ್ಜಿಂಬೆನ ಹೆಂಗೆ ಬೇಕಾ ಹಂಗೆ ಮಾತಾಡ್ತೀರಾ ನಮ್ಮ ಗಿರ್ಜಿಂಬೆನ? ಗೆರ್ಜೆಂಬೇನಲ್ಲ ಏನಲ್ಲ. ಸುಮ್ಮನೆ ಸ್ಯಾಂಬೈ ಅಂತ ಕರಿ, ಅದೇನು ಹೆಸರಿಕ್ಕಿದ್ಯೋ ನೆಟ್ಟಿಗೆ ಅದನ್ನು ಕರಿಯೋದು ಕಲಿ. ಏಯ್ ಪಾಪ ಹಂಗೆ ಕರಿಬೇಡ, ನಾನು ಹೇಳಿಲ್ವೇ ಪಾಪ ಅತಿ ಹೆಸರು ಸೇನಕ್ಕಿಲ್ಲ, ಗಿರ್ಜಿಂಬೆ ಬೇಡಂಗೆ ಆಡತ್ ನಮ್ಮ ಅಮ್ಮನಿ. ಅದಕ್ಕೆ ಗಿರ್ಜಿಂಬೆ ಅಂತ ಕರಿಬೇಕು ಅಂತ ಹೇಳಿದೀನಿ. ಇನ್ನು ಸ್ಯಾಂಬೇವಂತೆ ಸ್ಯಾಂಬಾಯಿ ಅಂತೆಲ್ಲೋ ಅಲ್ಲ ನೋಡಿ, ಇವ್ರು ತಂಗಿ ಅಂಬೋದೊಂದು ಈಟು ಇಲ್ಲ. ಇವಳು ಎಲ್ಲ ಕೆಡ್ಸ್ಕಲ್ಲ ಹಾಕ್ಬಿಟ್ಲು. ತಂಗಿ ಅಂತ ಯೋಟ್ ಆಸೆ ಮಾಡಾರ ಇವರು. ಆಸೆ ಮಾಡಿದ್ದೋ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಅವಳಿಗೆ. ನಾವು ತಂಗಿ ಅಂತ ಹೇಳಿ ಸಖತ್ ಇಷ್ಟಪಡ್ತಿದ್ವಿ. ಇವಾಗ ಇವಳು ನಮ್ಮ ಮರ್ಯಾದೆನೇ ತೆಗಿತಾ ಇದ್ದಾಳೆ ಅಂದಮೇಲೆ ಇವಳು ನಾನು ನಿಮಗೆ ತಂಗಿನಾ? ಅಣ್ಣಯ್ಯರ ಗೌರವ ಕೊಡಬೇಕು, ಅಣ್ಣಯ್ಯರ ಬೆಲೆ ಉಳಿಸ್ಬೇಕು ಅಂಥವಳು ತಂಗಿ. ನಮ್ಮ ಮರ್ಯಾದೆ ತೆಗಿ ಅಂತವಳು ತಂಗಿ ಅಲ್ಲ ನಮಗೆ. ಹಿಂಗೆ ಮಾಡಿದ್ರೆ ಯಾರು ಸಹಿಸ್ಕೊಂಬಲ್ಲ ಕಣಮ್ಮ, ಸುಮ್ಮನಿರು. ಫೋನ್ ಹೊಡೆದಾಕಿದ್ದೆ ವಾಸಿ ಆಯಿತು, ಇನ್ಮೇಲೆ ಫೋನು ಬೇಡ ಏನು ಬೇಡ. ಅವಳಿಗೆ ತಲೆನೇ ನಿಲ್ತಾ ಇಲ್ಲ ಅವಳಿಗೆ ಫೋನ್ ಇರೋದಕ್ಕೆ. ಪಾಪ ಸುಮ್ಕಿರಪ್ಪ ಯಾಕೆ? ಅಲ್ಲ ಫೋನು ಹೊಡೆದಾಕಿದ್ರು ಪಾಪ ಫೋನ್ ಹೊಡಿಬಾರ್ದಾಯ್ತು ಕಣಪ್ಪ. ಸುಮ್ಮನಿರು ಸಣ್ಣಂಗಜ್ಜಿ, ನಿನಗೆ ಗೊತ್ತಿಲ್ಲ ಆ ಫೋನ್ ಇರೋದಕ್ಕೆ ಅವಳು ತಲೆ ಕೆಟ್ಟಾಳು ಆಡ್ದಂಗೆ ಆಡ್ತಾ ಇದ್ದಾಳೆ. ಆ ಫೋನ್ ಕೊಡಿಸ್ದಂಗಿಂದ ಅವಳಿಗೆ ತಲೆನೇ ನಿಲ್ತಿಲ್ಲ. ಭೂಮಿ ಮೇಲೆ ನಾನೆಲ್ಲ ಮನಸ್ಸು ಕೈಗೆ ಸಿಗ್ತಿಲ್ಲ ಎಂಬ ಥರ ಆಡ್ತಾ ಇದ್ದಾಳು ಅವಳು. ಭೂಮಿ ಮೇಲೆ ಇಲ್ಲ, ಅವಳು ಯಾವುದೋ ಲೋಕದಲ್ಲ ಇದ್ದಾಳೆ, ಯಾವುದೋ ಇದ್ರಾಗ ಇದ್ದಾಳೆ. ಯಪ್ಪ 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 ನೋಡ್ಬೇಕು ಅವಳನ್ನ ಹಂಗ ಇದ್ದಾಳೆ. ಏಯ್ ಸುಮ್ಮನಿರೇ ನಿನ್ನ. ಇಂಥವು ಯಾತಕ್ಕೆ ಮಾಡ್ತೀಯ? ಇವರು ಮನೆಯಾಡ್ರು ಫೋನ್ ಮಾಡಾಕ್ತಾರೆ. ಯಮ್ಮ ನನ್ನ ಫೋನ್ ಹೋತು, ಯಮ್ಮ ಫೋನು, ಯಮಲೇ ಯಮ್ಮ ಯಮ್ಮ ನನ್ನ ಫೋನ್ ಹೋಯ್ತು ಯಮ್ಮ. ಸುಮ್ಮನಿರ್ಬೇಕು ನೋಡಿ. ಇವಾಗ ಕಿಸ್ತಿದೀಯ ಅಂದ್ರೆ ತೆಗ್ದಿದ್ದೆ ಎರಡು ಬಾರಿಸ್ಬಿಡ್ತೀನಿ ತಿರ್ಗಾ. ಏನಿಲ್ಲ, ಏನು ಆತೋ ಅಂತ ತೊಳ್ತಾ ಕೂಕೊಂಡಿದ್ಯಾ? ಹೋಗಿದ್ದೆ ವಾಸಿ ಆಯ್ತಾ ಫೋನ್ ಸುಮ್ಮನೆ ಬಿದ್ದಿರತ್ ಕಲಿ. ಅಯ್ಯೋ ದೇವ್ರೆ, ಸುಮ್ಮನಿರಪ್ಪ ಅವಳು ಬೇಡ ಗಿರ್ಜಿಂಬೆ, ಸುಮ್ಮನಿರಮ್ಮ ಅವಳು ಬೇಡ. ಅಯ್ಯಪ್ಪ ಆಮೇಲೆ ಜಾಗಿರ್ ಬಂದಾವೆ ಅದ್ರಿಕೇನು ಸುಮ್ಮನಿರಮ್ಮ, ಅವಳು ಬಾರದು ಸುಮ್ಮನಿರಪ್ಪ. ಆಮೇಲೆ ಅದ್ಗಿದ್ದು ಬಿದ್ದು ಸುಮ್ಕಿರಿ, ಇನ್ನೊಂದು ಕೊಡಿಸ್ತೀನಿ ಸುಮ್ಕಿರಿ ಫೋನ್. ಅಲ್ಲ ಆಮೇಲೆ ಅದ್ಗಿದ್ದು ಬಿದ್ದು ಪಿಳಿ ಜಾರ್ ಬಿಗ್ರು ಬಂದಾವು. ಈಗಳೇ ಇನ್ನು ಮನೆಯಾಗ್ಲತ್ತು ಕೆಲಸ ಮಾಡ್ಕೊಂಡು ಅವತ್ತಿಗೆ ಕೆಲಸ ಮಾಡ್ಕೊಂಡು ಮನೆಯೇ ಬಿದ್ದಿದ್ರೆ ಸರಿ ನೀನು. ಅವಳೇ ನೀನು ಸಣ್ಣ ಹುಡುಗಿಯೇನಮ್ಮ? ಎದ್ರಿಕೊಂಡು ಜಾರ್ ಬರೋದಕ್ಕೆ ಯಾರನ್ನ ಎದುರಿಸ್ತಾಳೆ ಇವಳು. ಹೆಂಡ್ತಿಗೆ ಹೇಳ್ದಂಗೆ ಹೇಳ್ತೀಯಲ್ಲೋ. ಏನು ತಂಗಿ ಎಂಬುದು ಒಂದು ಏಟು ಇಲ್ಲ ಇವನಿಗೆ. ಸುಮ್ಮನಿರ್ಬೇಕಮ್ಮ, ಅವಳಿಗೆ ಯಾವ ಕೆಲಸನೂ ಬರೋದಿಲ್ಲ, ಒಂದು ಕಾಪಿ ಲೋಟ ತೊಳೆಯೋಕ್ಕೂ ಬರೋಲ್ಲ. ಶ್ರೀದೇವಿ ಏನು ಕೆಲಸ ಐತಿ ಇವಳಿಗಿಕ್ಕು ಹೇಳ್ತೀನಿ. ನಿನ್ನ ಮೇಲಿಂದ ನೀನು ಏನು ಮಾಡಕ್ಕೆ ಹೋಗ್ಬೇಡ, ನೀನು ಅಡುಗೆವನ್ನು ಮಾಡಿಕ್ಬಿಡು. ಕಸ ಮೊಸರೆ ಬಟ್ಟೆ ಎಲ್ಲ ಇವರೇ ತೊಳೀರಿ. ಮಾಡ್ಲಿ ಅವಳು, ಮಾಡೆ ಕೆಲಸ ಮಾಡೆ ಮನೆಯಾಗ್ಲದೆಲ್ಲನ. ನನ್ನ ಮಗಳಿಗೆ ಮಾಡಕ್ಕೆ ಬರಲ್ಲ ಪಾಪ, ಸುಮ್ಮನಿರ್ಬೇಕು. ಯಾಕ್ರ ನೀವು ಒಂದು ಬದುಕು ಮಾಡಿಸ್ಬೇಡ ಅಂತ ಹೇಳ್ತಿದ್ದಾರೆ, ಇವಾಗ ಹಿಂಗೆ ಆಡ್ತೀರಾ? ಮಾಡ್ಬೇಕಮ್ಮ, ಹೆಣ್ಮಕ್ಳು ಮನೆಯಾಗ್ಲದ ಕೆಲಸ ಮಾಡ್ಕೊಂಡು ಗೌರವಾಗಿರಬೇಕು, ಅದು ಗೌರವ. ಅಣ್ಣಯ್ಯರಿಗೆ ಕೊಡೋ ಗೌರವ, ಅಣ್ಣಯ್ಯರಿಗೆ ಕೊಡೋ ಮರ್ಯಾದೆ, ಅಣ್ಣಯ್ಯರ ಮರ್ಯಾದೆ ಉಳಿಸೋದು ಅದು. ಹಿಂಗೆ ಫೋನಿಕ್ಕೊಂಡು ಬೀದಿ ಸುತ್ತೋದಲ್ಲ ಅಣ್ಣಯ್ಯರ ಮರ್ಯಾದೆ ತೆಗಿಯೋಕ್ಕೆ. ಫೋನ್ ಕೊಡಿಸ್ಬಿಟ್ಟು ತಲೆನೇ ನಿಂತಿರ್ಲಿಲ್ಲ, ಅದಕ್ಕೆ ಅವ್ರ ಅಣ್ಣಯ್ಯರು ನೋಡೋ ತಕ್ಕ ನೋಡಿ ಇವತ್ತು ಫೋನ್ ಕಿತ್ಕೊಂಡು ತೆಗ್ದು ಕಂಬು ಕೊಡೋದು ಬಿಟ್ರು. ಪೀಸ್ ಆಯಿತು ಫೋನು. ಎಲ್ಲ ಹೋಗ್ಬಿಡ್ತೀನಿ ನಮ್ಮ ಫೋನ್ ಇಕ್ಕೇನು ಮಾತಾಡಲಿ. ಅಲ್ಲ ಅವಳಿಗೆ ಏನು ಅದ್ರಾಗ ಏನು ಯಾವ್ದಾರು ಮಾತಾಡ್ತಾರೋ ಇಲ್ವೋ, ಸುಮ್ಮನೆ ಫೋರ್ಸ್ ಕೊಡ್ತಾ ಇದ್ದಾಳೆ ಎಲ್ಲರ ಎದುರಿಗೂ ಹೋಗಿ. ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋದು ಅವಳಿಗೆ ಗೊತ್ತಾಗ್ತಾ ಇಲ್ಲ. ನಾನು ಫೋರ್ಸ್ ಕೊಡಬೇಕು, ನಾನು ಬಿಲ್ಡಪ್ ಕೊಡಬೇಕು ಅಂತ ಮಾಡ್ತಾ ಇದ್ದಾಳೆ. ಅದಕ್ಕೆ ಅವ್ರ ಅಣ್ಣರಿಗೆ ಸಿಟ್ಕೊಂಡು ಸರಿಯಾಗಿ ಫೋನ್ ತೊಗೊಂಡು ಹೊಡೆದ್ಬಿಟ್ರು. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.